ಇನಿಷಿಯಲ್ ಇಯರ್ಸ್ ಐ ಡಿಂಟ್ ನೋ ದ್ಯಾಟ್ ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಡೈರೆಕ್ಟ್ರ್ ಆಗೋಕ್ಕೂ ಮುಂಚೆ ಅಂತ. ನಿಮ್ಮ ಹತ್ರ ಕಳ್ಕೊಳ್ಳೋಕೆ ಏನೂ ಇಲ್ಲದಿದ್ದಾಗ ಇದ್ದ ಹಸಿವುಗಳು ಹೇಗಿತ್ತು, ಆ ಎದುರಿಸಿದ ರೀತಿ ಹೇಗೆ? ಅಂದರೆ ಇಫ್ ಐ ಹ್ಯಾವ್ ಟು ಲುಕ್ ಬ್ಯಾಕ್, ನಾನು 10ನೇ ಕ್ಲಾಸಲ್ಲಿ ಒಂದು ನಾಟಕ ಮಾಡಿದೆ ನಮ್ಮ ಸ್ಕೂಲಲ್ಲಿ. ನನ್ನ ಕೈಯಲ್ಲಿ ಒಂದು ದುರ್ಯೋಧನ ಕ್ಯಾರೆಕ್ಟರ್ ಮಾಡಿಸಿದ್ರು. ಅಲ್ಲಿವರೆಗೂ ನನಗೇನು ಸುಮ್ಮನೆ ನಾಟಕ ಮಾಡ್ತಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಸ್ಕೂಲಲ್ಲಿ ಇದನ್ನು ಮಾಡ್ತಿದ್ವಿ. ಬಟ್ ಆವಾಗ ಎಲ್ಲರೂ ದೇ ಸ್ಟಾರ್ಟೆಡ್ ಸೇಯಿಂಗ್, ನೀನು ಒಳ್ಳೆ ಆ್ಯಕ್ಟ್ರು ಗುರು, ನೀನು ಯು ಶುಡ್ ಆ್ಯಕ್ಚುಲಿ ಟ್ರೈ ಅಂತ. ಆ್ಯಂಡ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಫ್ಯಾಟ್. ಅವಾಗಿಂದನೂ ತುಂಬ ದಪ್ಪ ಇದ್ದೆ ನಾನು. ಸೊ ನನಗೆ ಅದೇನೋ ಒಂದು ಚಿಗುರೊಡಿಯತ್ತಲ್ಲ, ಇವ್ರು ಹೇಳ್ತಾರದು ಕರೆಕ್ಟ್ ಅಲ್ವಾ ಅಂತ. ಆ್ಯಂಡ್ ಆಲ್ಸೋ ಪುಸ್ತಕ ಓದೋ ಹುಚ್ಚಿತ್ತು ನನಗೊಂದು ಸಣ್ಣದಾಗಿ ಆವಾಗಿಂದನೇ. ನಾನು ಸಿ ಆರ್ ಸಿಂಹ ಅವರ ವೇದಿಕೆ ಅಂತ ಒಂದು ನಾಟಕದ ತಂಡ ಇತ್ತು, ಸಿ ಆರ್ ಸಿಂಹ ಅಂಕಲ್ದು. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಕೊಡ್ತಾಯಿದ್ದೆ, ನಂದು ಸುಮ್ಮನೆ ಯಾವ್ದಾರು ರ್ಯಾಂಡಮ್ ಫೋಟೋಸ್ ಕೊಡ್ತಾಯಿದ್ದೆ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಸೊ ಅವ್ರು ಕರೆದ್ರು, ಬಾ ಹಂಗಂದರೆ ನಾವು ನಾಟಕಗಳು ಮಾಡ್ತಾಯಿದ್ದೀವಿ ಹಿಂಗೆ. ಸೊ ಅಲ್ಲೇನು ಅಂದರೆ ಹಿಡ್ಕೊಂಡು ನಿಂತ್ಕೊಳ್ಳೋದು. ನನ್ನ ಲೈಫಲ್ಲಿ ನನಗೇನು ಅಂತಂದರೆ ಒಂದು ಐ ಆಮ್ ನೆವರ್ ಸ್ಯಾಟಿಸ್ಫೈಡ್ ವಿತ್ ನನಗೇನೋ ಚಿಕ್ಕದಾಗಿ ಕೊಡ್ತಿದ್ದಾರೆ ಅಂದರೆ ದಿಸ್ ಇಸ್ ನಾಟ್, ನನಗೇನೋ ಇನ್ನು ಇದಕ್ಕಿಂತ ನನಗೆ ಐ ನೋ ಐ ಡಿಸರ್ವ್ ಮೋರ್ ಅನ್ನೋದೊಂದಿತ್ತು. ಬಟ್ ಐ ವಾಂಟೆಡ್ ಟು ಗೋ ಥ್ರೂ ದ ಪ್ರೋಸೆಸ್. ಸೊ ಪ್ರಾಬಬ್ಲಿ 1.25 ವರ್ಷ ಅನಿಸುತ್ತೆ ವೆಂಟ್ ಥ್ರೂ ದ ಪ್ರೋಸೆಸ್ ಆ ಟೈಮಲ್ಲಿ. ನಾನು ಹಂಗೆ ಹಿಡ್ಕೊಂಡು ನಿಂತ್ಕೋಬೇಕಾ, ನಾನೇನೋ ಲೈಟ್ ಇದನ್ನು ಮಾಡಬೇಕು. ಬಿಕಾಸ್ ನಾಟಕ, ಥಿಯೇಟರ್ ಅದು ನಿಮಗೆ ಕಲಿಸುತ್ತೆ. ಇಟ್ ವಿಲ್ ಮೇಕ್ ಯು ವೆರಿ ಹಂಬಲ್. ನೀನು ಗುರು, ನೀನು ಏನೇ ಆಗಿರೋ, ನೀನು ಎಲ್ಲ ಕೆಲಸ ಮಾಡಬೇಕು ಅನ್ನೋದಿರುತ್ತಲ್ಲ. ಸೊ ಅದನ್ನ ನನಗೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಂಥ ಪೀರಿಯಡ್ ಅದು. ಆ್ಯಂಡ್ ಅದಾದಮೇಲೆ ಮೇಜರ್ ರೋಲ್ಗಳು ಮಾಡ್ಕೊಂಡು ಬಂದೆ ಥಿಯೇಟ್ರಲ್ಲಿ. ಒಂದು 2-3 ನಾಟಕ ಮೇಜರ್. ರಂಗಶಂಕರ ಇನ್ಫ್ಯಾಕ್ಟ್ ಲಾಂಚ್ ಆಗಿದ್ದ ವರ್ಷ ನಾವು ಇನಿಷಿಯಲ್ 18 ಡೇಸೋ 20 ಡೇಸೋ ದೇರ್ ವಾಸ್ ಎ ಫೆಸ್ಟಿವಲ್ ರಂಗಶಂಕರ ಲಾಂಚ್ ಆದಾಗ. ಸೊ ನಾವೊಂದು ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅಂತ ವೇದಿಕೆಯಿಂದನೇ ರಿತ್ವಿಕ್ ಸಿಂಹ ಅವರ ನಿರ್ದೇಶನದಲ್ಲಿ ಮಾಡಿದ್ವಿ. ಸೊ ಆ ಥರ ಶುರುವಾಗಿದ್ದು. ಅಲ್ಲಿ ನಿಮಗೆ ಶಂಕರ್ರಾವ್ ಅಂಕಲ್, ಬಾಸ್ ಬಾಲರಾಜ್ ಮಾಡೋರು ಪಾಪ ಪಾಂಡವಲ್ಲಿ, ಅವ್ರಿಗೆ ನಾನು ಟಾರ್ಚರ್ ಇಟ್ಬಿಟ್ಟಿದ್ದೆ. ಅಂಕಲ್ ನನಗೊಂದು ರೋಲ್ ಕೊಡಿಸಿ ಅಂಕಲ್, ಯಾವ್ದು ಪಾಪ ಪಾಂಡವಲ್ಲಿ ಒಂದು ರೋಲ್ ಕೊಡಿಸಿ ಅಂಕಲ್, ಸಿಲಿಲಲ್ಲಿ ಒಂದು ರೋಲ್ ಕೊಡಿಸಿ ಅಂಕಲ್ ಅಂತ. ಅವ್ರು ಸಿಹಿ ಕೈ ಚಂದ್ರು ಅವ್ರಿಗೆ, ಆಮೇಲೆ ಗೀತಾ ಮೇಡಮ್ಗೆ ಹೇಳ್ಬಿಟ್ಟು, ಇವನೊಬ್ಬ ಟಾರ್ಚರ್ ಇಡ್ತಾ ಇದ್ದೀನಿ, ಏನೋ ಒಂದು ಮಾಡ್ರಪ್ಪ ಅಂತ ಹೇಳಿದ್ರು ಅನ್ಸತ್ತೆ. ಅವಾಗ ಸೈಡ್ ರೋಲ್ ಕರಿಯೋರು ನನ್ನ, ಶಾಲಿನಿ ಜೊತೆ ಪಕ್ಕದಲ್ಲಿ ಬಂದ್ಬಿಟ್ಟು ಶಾಕ್ ಕೊಡೋದು ಏನು ಮಾಡೋದು ಮಾಡ್ತಾಯಿದ್ದೆ. ಆಮೇಲೆ ನನಗಲ್ಲಿ ಬೋರ್ ಹೊಡಿಯೋಕ್ಕೆ ಶುರು ಆಯಿತು. ಅದೇ ನನಗೇನು ಐ ಥಿಂಕ್ ಐ ಶುಡ್ ಡೂ ಮೋರ್ ಅನ್ಸೋಕ್ಕೆ ಶುರು ಆಯಿತು ಒಂದು ಹಂತ ಆದಮೇಲೆ. ಸೊ ಹಾಗೆ ಮೇಯ್ನ್ ರೋಲು ಮಾಡಿದೆ, ಜೊತೆಗೆ ಓದ್ತಾ ಇದ್ದೆ. ನಾನು ಪ್ರಾಪರ್ ಬ್ರಾಹ್ಮಿಣ್ ಫ್ಯಾಮಿಲಿಯಿಂದ ಬಂದಿರೋನು. ಓದದೇ ಹೋದರೆ ನಮಗೆ ಇವನು ಯಾರೋ ಇವನು ಗುರು, ಇವನು ಸರಿ ಇಲ್ಲ ಅಂತಾರಲ್ಲ, ಆ ಥರದ್ದು ಇದರಲ್ಲಿದ್ದವನು. ಸೊ ಏನು ಓದರಲ್ಲೇನು, ನನಗೆ ವೆರಿ ಬ್ಯಾಡ್ ಸ್ಟೂಡೆಂಟ್, ವೆರಿ ರೆಬೆಲಿಯಸ್ ಸ್ಟೂಡೆಂಟ್. ನಾನು ಪ್ರಾಬಬ್ಲಿ ಇವತ್ತು ಯಾರಾದರೂ ಈ ಇಂಟರ್ವ್ಯೂ ನನ್ನ ಟೀಚರ್ಸ್ ಇವರು ನೋಡ್ಕೋದಾದ್ರೆ ಹೆಂಗೆಲ್ಲ ಬೈಕೊಂಡ್ಬಿಟ್ಟಿರ್ತಾರೆ ನನ್ನ, ಎಂಥ ನನ್ನ ಮಗ ಇವನು ಅಂತ. ಯಾವ ಕಾಲೇಜು? PS ಕಾಲೇಜಲ್ಲಿ ಓದಿದ್ದು, ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಆರ್ಡನ್ ಸ್ಕೂಲ್ ಅಂತ ಸ್ಕೂಲಿಂಗ್ ಮಾಡಿದ್ದು. ಬಟ್ ಅದೇ ಹೋಗಿ ಹೆಸರಿಗೆ ಅದೆಲ್ಲ. ಸೊ ಆಫ್ಟರ್ ದ್ಯಾಟ್ ನಾನು IBM ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಪ್ರಾಬಬ್ಲಿ 1.5 ಇಯರ್ಸ್. ಆ ಟೈಮಲ್ಲಿ ಐ ಥಾಟ್, ಆವಾಗ ಒಬ್ಬ ನವೀನ್ ದ್ವಾರಕಾನಾಥ್ ಅಂತ, ಇವಾಗ ಫಾರ್ ರಿಜಿಸ್ಟ್ರೇಷನ್ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ದ, ಅವ್ನು ನನ್ನ ಫ್ರೆಂಡ್ ಅವನು. ಸೊ ಹಿ ವಾಸ್ ಆಲ್ಸೋ ವಿತ್ ಮೀ ಥಿಯೇಟ್ರಲ್ಲಿನೇ. ಸೊ ಅವನು ಒಂದು ಶಾರ್ಟ್ ಫಿಲಮ್ ಮಾಡೋಣ ಮಗ, ನೀನೇ ಹೀರೋ ಹಂಗೆ ಹಿಂಗೆ ಅಂತ. ನಾನು ಯಾವ ಹೀರೋನೇ, ಇಲ್ಲ ಮಾಡೋಣ ಬಾ. ಒಂದು ಹ್ಯಾಂಡಿ ಕ್ಯಾಮಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡ್ದ ಅವನು ಆವಾಗೆಲ್ಲ. ಸೊ ನನಗದನ್ನು ನೋಡ್ಬಿಟ್ಟು, ಇವನು ಹ್ಯಾಂಡಿ ಕ್ಯಾಮಲ್ಲಿ ಒಂದು ಶೂಟ್ ಮಾಡ್ಬಿಟ್ಟು ಒಂದು ರೆಡಿ ಮಾಡ್ದ, ಇವನು ಒಂದು ಪ್ರೊಜೆಕ್ಷನ್ ಮಾಡ್ತಿದ್ದಾನೆ ಅಂದರೆ ಏನಾದರೂ ಮಾಡ್ಬೋದಲ್ವ ಪ್ರಪಂಚದಲ್ಲಿ ಅಂತ ಅನ್ಸೋಕ್ಕೆ ಶುರು ಆಯಿತು. ದಿಸ್ ವಾಸ್ ಪ್ರಾಬ್ಲಿ 15 ಇಯರ್ಸ್ ಬ್ಯಾಕ್, ಒಂದು 14-15 ವರ್ಷದ ಹಿಂದೆ. 2008-9. ಹಾಂ. ಸೊ ಆ ಟೈಮಲ್ಲೇ ಇರ್ಬೋದು. ಸೊ ನನಗದು ತುಂಬ ಸ್ಟ್ರೈಕ್ ಆಗೋಕ್ಕೆ ಶುರು ಆಯಿತು. ಚಿಕ್ಕ ಕ್ಯಾಮ್ರಲ್ಲಿ ಇವರೇನೋ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಏನಾದರೂ ಮಾಡ್ಬೋದು, ನನ್ನ ಕೈಯಲ್ಲಿ ಇಷ್ಟೇ ಸಾಕು. ಇದು ಸಿನಿಮಾ ಅಂದರೆ ಏನೇನೋ ಕಾಣಿಸ್ತಾ ಇದೆ ನನಗೆ, ಇದು ಸೀರಿಯಲ್ಗೆ ಹೋದ್ರೆ ಏನೇನೋ ಕಾಣಿಸ್ತಾ ಇದೆ, ಅಷ್ಟು ಅವಶ್ಯಕತೆ ಇಲ್ಲ ಅಲ್ವಾ ಅಂತ. ಮಿನಿಮಲಿಸಮ್. ನಮ್ಮ ಅಂಕಲ್ ಒಬ್ಬರು ವೆಂಕಟೇಶ್ ಅಂತ ಇದ್ದರು, ಲೆಕ್ಚರರ್ ಅವರು. ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಹೀ ನ್ಯೂ ದಟ್ ದಿಸ್ ಗೈ ಈಸ್ ಗೋಯಿಂಗ್ ಟು, ಹೀ ಈಸ್ ನಾಟ್ ಗೋಯಿಂಗ್ ಟು ಡೂ ದ ಸೇಮ್ ಸ್ಟಫ್. ಇವನು ಕೆಲ್ಸಕ್ಕೆ ಹೋಗೋನಲ್ಲ ಇವನು, ಇಲ್ಲ ಏನಾದರೂ ಹಾಳಾಗೋಗ್ತಾನೆ, ಇಲ್ಲ ಆ ಕಡೆ ಏನಾದರೂ ಮಾಡ್ತಾನೆ ಅಂತ. ಸೊ ಅವರು ನಾನು ಕಾಡಿ ಬೇಡಿ ಕೇಳ್ಕೊಂಬಿಟ್ವಿ, ನನಗೊಂದು ಕ್ಯಾಮ್ರಾ ಕೊಡಿಸಿ ಅಂಕಲ್, ನನಗೆ ಕೊಡಿಸ್ಬೇಡಿ, ನೀವು ತೊಗೊಳ್ಳಿ. ಯಾಕೆಂದರೆ ಅವರು ತುಂಬ ಟೂರ್ ಮಾಡೋರು, ನಿಮಗೂ ಯೂಸ್ ಆಗುತ್ತೆ, ನಾನು ಅದರಲ್ಲಿ ಶಾರ್ಟ್ ಫಿಲಮ್ಸ್ ಮಾಡ್ತೀನಿ ಅಂತ. ಅವರು ಆಯಿತು ತೊಗೊಳ್ಳೋಣ ನಡಿ ಅಂದ್ಬಿಟ್ಟು ಸೋನಿ ಹ್ಯಾಂಡಿ ಕ್ಯಾಮು 40 GB ಅವಾಗ ಒಂದು ಬರೋದು, ಅದನ್ನು ಇಟ್ಕೊಂಡು ಶುರು ಮಾಡಿದ್ವಿ. ಶಾರ್ಟ್ ಫಿಲಮ್ಸ್ ಮಾಡೋಣ ಅಂತ. ಅದೇ ನಾನು ಆಗಲೇ ಹೇಳ್ದಂಗೆ ಯೂಟ್ಯೂಬಲ್ಲಿ ಅವಾಗ 15 ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋಸ್ ಬಿಡೋಕ್ಕಾಗ್ತಿರ್ಲಿಲ್ಲ. ಅದೇನೋ ಇತ್ತು, ಅದೇನೋ ರೂಲ್ಸ್ ಇತ್ತು, ಅದೆಲ್ಲ ಫಾಲೋ ಮಾಡಿಕೊಂಡು ದೆನ್ ಒಂದು ಡಿಶ್ಕ್ಯಾವ್ ಅಂತ ಒಂದು 50 ನಿಮಿಷದ್ದು 60 ನಿಮಿಷದ್ದು ಒಂದು ಫಿಲಮ್ ಮಾಡಿದ್ವಿ. ನಾನು ಬರೆದೆ, ಆ್ಯಕ್ಟ್ ಮಾಡಿದೆ, ನನ್ನ ಫ್ರೆಂಡ್ ಆದಿತ್ಯ ಅಂತ ಡೈರೆಕ್ಟ್ ಮಾಡ್ದೆ. ಅದು ಆಗ ಸ್ವಲ್ಪ
ಇಷ್ಟ ಆಯಿತು ಯೂಟ್ಯೂಬ್ ನೋಡ್ತಿದ್ದಂಥ ಮಿನಿಮಲ್ ಕ್ರೌಡ್ಗೆ. ಹ್ಮ್. ಗೌರಿ ಶಕ್ಕಿ ಅವರು ನಮ್ಮನ್ನು ಕರ್ಸಿದ್ರು, ಏನೋ ಮಾಡಿದಾರಲ್ಲ ಇವರು ಥಿಯೇಟ್ರಲ್ಲಿ. ಆ್ಯಂಡ್ ನಾನು ಅದನ್ನ ಏನು ಮಾಡಿದ್ವಿ ಅಂತಂದರೆ KH ಕಲಾಸೌಧ ಅಲ್ಲಿ ಸ್ಕ್ರೀನ್ ಇತ್ತು, ಅಲ್ಲೋಗ್ಬಿಟ್ಟು ಸ್ಕ್ರೀನಿಂಗ್ ಎಲ್ಲ ಮಾಡಿ ಜನಗಳನ್ನೆಲ್ಲ ತುಂಬಿಸ್ಬಿಟ್ಟು ಓ ಅಂತ ನಾವೇ ಪಟಾಕಿ ಹೊಡಿಯೋದು, ನಾವು ಸಿನಿಮಾ ಅವ್ರ ಥರ ಮಾಡಿದ್ವಿ. ಆಮೇಲೆ ಅವ್ರು ನಮ್ಮನ್ನು ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿದ್ರು. ಅಷ್ಟೊತ್ತಿಗೆ ನಾನು IBM ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನನ್ನ ಮ್ಯಾನೇಜರ್ ಒಂದಿನ ನಾನು ಇಂಟರ್ವ್ಯೂಗೆ ಹೋಗ್ಬಿಟ್ಟು ನಾನು ಕೇಳಿದೆ ರಜಾ ಹಾಕ್ಬಿಟ್ಟು ಇಂಟರ್ವ್ಯೂಗೆ ಹೊಟ್ಟೋಗಿದ್ದೆ. ವಾಪಸ್ ಬಂದಾಗ ಮಾರನೇ ದಿನ ಕೇಳಿದೆ ಎಲ್ಲೋಗಿದ್ದೆ ಅಂತ. ನನ್ನ ಮ್ಯಾನೇಜರು ಈ ಥರ ಇಂಟರ್ವ್ಯೂ ಇತ್ತು, ಹೋಗಿದ್ದೆ. ಕೆಲಸ ಬಿಟ್ಬಿಡು ನೀನು, ಏನಕ್ಕೆ ಕೆಲಸ ಮಾಡ್ತೀಯ ಅಂತ. ಇಷ್ಟರಲ್ಲೇ ಬಿಡ್ತೀನಿ ಎಂದಿದೆ ನಾನು. ಅಂದರೆ ಕೆಟ್ಟ ಧೈರ್ಯ, ದಿಮಾಕೋ ಧೈರ್ಯನೋ ಏನೋ ಇತ್ತವಾಗ. ಆ ಪ್ರಾಬಬ್ಲಿ ಇನೋಸೆನ್ಸ್ ಅನ್ಸುತ್ತೆ ಆ ಟೈಮಲ್ಲಿ. ಅದೊಂದು ಏನೋ ಮಾಡ್ತಿದ್ದೀವಿ ಅನ್ನೋ ವಯಸ್ಸೇ ಹಂಗೆ ಅನ್ಸುತ್ತೆ, ದಿ ಇನೋಸೆನ್ಸ್ ಅದು. ಅದಾದಮೇಲೆ ಗೌರಿ ಶಕ್ಕಿ ಅವರು ರೆಫರ್ಡ್ ಮೀ ಟು ಬಿಗ್ ಬಾಸ್ ಸೀಸನ್ 1 ರೈಟಿಂಗ್ ಟೀಮಲ್ಲಿ. ಸೊ ಬಿಗ್ ಬಾಸ್ ಸೀಸನ್ 1, ಸೀಸನ್ 2, ವೀಕೆಂಡ್ ವಿತ್ ರಮೇಶ್ ಸೀಸನ್ 1, ಸೀಸನ್ 2 ಒಂದು ಮಧ್ಯದವರೆಗೂ ಸ್ಟಾರ್ಟೆಡ್ ಟು ರೈಟ್. ಅಲ್ಲಿ ಶುರು ಆಗಿದ್ದು. ಬಿಗ್ ಬಾಸ್ ಸೀಸನ್ 1 ಆಗ್ತಿದ್ದಂಗೆ ಯೋಗಿ ದ್ವಾರಕೀಶ್ ಅವರು ನನಗೆ ಇದಕ್ಕೆ ಆಟಗಾರಗೆ ರೈಟಿಂಗಿಗೆ ಕರೆದ್ರು. ನೀನು ಚೆನ್ನಾಗಿ ಬರೀತೀಯ, ಬಾ ನೀನು ಬರೀ ಇದಕ್ಕೆ ಫಿಲಮ್ಗೆ ಅಂತ. ಸೊ ಆಟಗಾರಕ್ಕೆ ಡೈಲಾಗ್ಸು, ಹಾಡುಗಳು ಬರೆದೆ. ಅದರಲ್ಲೊಂದು ಸಣ್ಣ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಐಮ್ ಶೋರ್ ಲಾಟ್ ಆಫ್ ಆಸ್ಪಿರೆಂಟ್ಸ್, ರೈಟಿಂಗ್ ಆಸ್ಪಿರೆಂಟ್ಸ್ ವಿಲ್ ಬಿ ವಾಚಿಂಗ್. ಸಾಮಾನ್ಯ ಆಡಿಯನ್ಸ್ಗೂ ಈಗ ಒಂದು ಬಿಗ್ ಬಾಸ್ ಅನ್ನೋ ಶೋಗೂ ರೈಟಿಂಗಾ ಅಂತ ಪ್ರಶ್ನೆಗಳು ಬರುತ್ತೆ. ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರೈಟಿಂಗ್? ಚೌಕಟ್ಟು ಹೇಗೆ? ಹೌ ಡು ಯು ಗೆಟ್ ದ ಥ್ರೆಡ್? ಹೌ ಡು ಯು ಡೆವಲಪ್ ಇಟ್? ಸೊ ಬಿಗ್ ಬಾಸ್ ಸೀಸನ್ 1, ಸೀಸನ್ 2 ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಅವರ ದಿನನಿತ್ಯದ ಅವ್ರೇನು ಚಟುವಟಿಕೆಗಳಿರತ್ತಲ್ಲ ಅದ್ರ ಮಧ್ಯೆ ಒಂದು ವಾಯ್ಸ್ ಬರೋದು ಬಡಕಿಲ ಪ್ರದೀಪ್ದು. ಅಂದರೆ ಇಟ್ಸ್ ಸಮ್ಡ್ ಅಪ್, ಒಂದು ಕೋಟ್ ಹೇಳೋರು, ಆ ಒಂದು ಸಿಚುವೇಶನನ್ನು ಸಮಪ್ ಮಾಡ್ತಾ ಇದ್ರು ಅವರು. ಸಿನಾಪ್ಸಿಸ್ ಥರ ಹೇಳಿ ಏನೋ ಒಂದು ಅದಕ್ಕೊಂದು ಪಂಚ್ ಲೈನೋ ಇದನ್ನ ಮಾಡ್ಬಿಟ್ಟು ಒಂದು ವಾಯ್ಸ್ ಬರೋದು, ಅದಕ್ಕೆ ಸ್ಕ್ರಿಪ್ಟ್ ಮಾಡ್ತಿದ್ದೆ. ಆ್ಯಂಡ್ ವೀಕೆಂಡ್ಸಲ್ಲಿ ಸುದೀಪ್ ಸರ್ಗೆ ಟಾಕ್ ಬ್ಯಾಕಲ್ಲಿ ಕೂತ್ಕೋತಾ ಇದ್ರು ರಾಘವೇಂದ್ರ ಹುಣಸೂರು ಅವರು ಆ್ಯಂಡ್ ಅವ್ರ ಟೀಮ್ನವರು. ಸೊ ಐ ಯೂಸ್ ಟು ಗಿವ್ ದಮ್ ಲೈನ್ಸ್, ಇದನ್ನು ಮಾತಾಡ್ಬೋದು, ಪಂಚ್ ಲೈನ್ಸ್ ಇದನ್ನು ಮಾತಾಡ್ಬೋದು ಅನ್ನೋದಕ್ಕೆ ದೇ ಹ್ಯಾಡ್ ಅ ಟೀಮ್. ಸೊ ಅದನ್ನು ನಾನು ಕೊಡ್ತಾ ಇದ್ದೆ. ಆ್ಯಂಡ್ ಎಷ್ಟೋ ಜೊತೆ ತೊಗೊಳೋರು ಅದನ್ನು ತೊಗೊಂಡಾಗ ನಮಗೆ ಖುಷಿ, ಓ ಗುರು ನನ್ನ ಲೈನ್ ಹೋಗ್ತಾ ಇದೆ ಅಂತ. ಯಾರು ಏನು ಬರೆದಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಬಿಗ್ ಬಾಸಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದಾರೋ ಅವ್ರಿಗೆ ಗೊತ್ತಿಲ್ಲ ನಾವೆಲ್ಲ ಇದನ್ನು ಮಾಡಿದ್ದೀವಿ ಹಿಂದೆ ಅಂತ. ಸೊ ಈ ಥರ ಇತ್ತು. ಆ್ಯಂಡ್ ಆಲ್ಸೋ ಪ್ರೋಮೋ ಲೈನ್ಸು ಇದು ಜಸ್ಟ್ ಸ್ಟಾರ್ಟೆಡ್.